ಮನೆಗೂ ಈ ಮನೆಗೂ ಆಗಬೇಕು, ಅಲ್ಲೂ ಕೂಡ ನೀವು ಮಗನಾಗಿ, ಅಂದರೆ ಅತ್ತೆಗೂ ಕೂಡ ಮಗನಾಗಿರಬೇಕು. ಹೇಗೆ ಬ್ಯಾಲೆನ್ಸ್ ಮಾಡ್ತೀರಾ ನಿಮ್ಮ ಅತ್ತೆ ಬಗ್ಗೆ ಹೇಳೋದಾದರೆ? ನಮ್ಮ ಅತ್ತೆ ತುಂಬಾ ಸ್ಟ್ರಿಕ್ಟು, ಕಟ್ನಿಟ್ಟು, ತುಂಬ ನೇರ ಮಾತು. ಅದು ಅವರು ಅಂದರೆ ಸಿನಿಮಾದವ್ರಿಗೆ ಗೊತ್ತಿರುತ್ತೆ. ಅಂದರೆ ನನ್ನ ಹೆಂಡತಿ ಎಲ್ಲೇ ಶೂಟಿಂಗ್ ಮಾಡಿ, ಇಷ್ಟು ವರ್ಷ ಶೂಟಿಂಗ್ ಮಾಡಿದ್ರು ಅಮ್ಮನ ಜೊತೆಯಲ್ಲೇ. ಅಮ್ಮ ಯಾವಾಗಲೂ ಪಕ್ಕ ಅವ್ರು ಎರಡು ದೇಹ ಒಂದು ಜೀವ ಅನ್ನೋ ಥರ. ಸೊ ಇನಿಷಿಯಲಿ ನಮಗೆ ಕಷ್ಟ ಆಗೋದು ಅಂದರೆ ಅಮ್ಮ ಮಗಳು ಬಿಟ್ಟಿದ್ದೇ ಗೊತ್ತಿಲ್ಲ ಅವ್ರಿಗೆ. ಮದುವೆ ಆದ ಹೊಸರಲ್ಲಿ ಶಿಫ್ಟ್ ಆದಾಗ ತುಂಬ ಸಫರ್ ಮಾಡಿದ್ದಾರೆ ಪಾಪ. ಆ್ಯಂಡ್ ನನಗೂ ಹೊಸದದು, ನನಗೆ ಹೆಂಗೆ ಸ್ಪಂದಿಸಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಅಮ್ಮ ಮಗಳು ಮಿಸ್ ಮಾಡ್ಕೊಳ್ಳೋದು ಅದು ಒಂದು ಆ್ಯಂಗಲ್ ನಾನು ನೋಡಿಲ್ಲ. ಯಾಕಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಅಮ್ಮನ ಕಳ್ಕೊಂಡೆ. ಅಕ್ಕ ಬಿಟ್ಟು ಹೋದಾಗ ನನಗೆ ನನ್ನ ಎಜುಕೇಷನು ವಯಸ್ಸು ಸಿಕ್ಕಿತು, ಈ ಥರದ ಗುಂಗಲ್ ಬೇರೆ ಇದ್ದೆ. ಇದು ನೋಡಿದಾಗ ಫಸ್ಟ್ ಅರ್ಥ ಆಗ್ತಿರಲಿಲ್ಲ, ಕಷ್ಟ ಆಗೋದು. ಇದರಲ್ಲಿ ಏನಿದೆ ಗೊತ್ತಲ್ವ, ಮದುವೆ ಆಗ್ತೀನಿ ಅಂತ ಬಿಟ್ಟು ಬಂದುಬಿಡ್ತೀನಿ ಅಂತ. ಬಟ್ ಲೇಟರ್ ಐ ರಿಯಲೈಸ್ಡ್ ಎಷ್ಟು ಕಷ್ಟ ಅದು. ಅಂದರೆ ಹುಟ್ಟಿದ ಮನೇನ ಬಿಟ್ಟು ಬರೋದು ಅದು ತಮಾಷೆನೆಲ್ಲ. ಈಗ ನಮ್ಮನ್ನೇ ಯಾರು ಬಿಟ್ಟು ಹೋಗೋದ್ರೆ, ಈಗ ಕೆಲಸದ ಪಾಡುಬಿಟ್ಟು ಓಡಾಟ ಬಿಟ್ಟು ಸುಮ್ಮನೆ ಯಾರು ನಮ್ಮ ಮನೆ ಬಿಟ್ಟು ಹೋಗ್ಬಿಟ್ಟು ಇನ್ನೊಂದು ಮನೇಲಿರು ಅಂದರೆ ಹೆಂಗಿರುತ್ತೆ ನಮಗೆ? ಅದು ನಮಗೆ ಒಂದು ಆಯಾಮನೆ ಇಲ್ವಲ್ಲ, ಗೊತ್ತಾಗಲ್ಲ. ಬಟ್ ಅದು ಅರ್ಥ ಆದಮೇಲಿಂದ ಸಚ್ ಅ ಬಿಗ್ ಸ್ಯಾಕ್ರಿಫೈಸ್. ಈಗ ಹೆಣ್ಮಕ್ಳು, ಎಲ್ಲ ಹೆಣ್ಮಕ್ಳಿಗೂ ದೊಡ್ಡ ಒಂದು ಸಲಾಮ್. ಇದು ಅಂದರೆ ಇದು ಯಾಕೆ ಇದೇ ಇರಬೇಕಾ, ಇದೇ ಸರಿ ನಾನು ಡಿಬೇಟಲ್ಲಿ ನಾನಿಲ್ಲ. ಯಾಕಂದರೆ ಇದು ನಡ್ಕೊಂಬಂದಿರೋದು ಹೀಗೆ, ನಾವು ತಲಾಂತರದಿಂದ ನಾವು ಕಂಡಿರೋದು ಕೇಳಿರೋದು ಇದೆ. ಇದು ಎಷ್ಟು ಸರಿನಕ್ಕಿಂತ ಯಾವ ಒಂದು ವಿಧಿನ ಪಾಲಿಸ್ಕೊಂಬಂದಾಗ ಮಿಸ್ ಮಾಡಿಕೊಂಡದ್ದನ್ನು ಮರೆಸೋದು ಅನ್ನೋಕ್ಕಿಂತ ಅದಕ್ಕೆ ಅಟ್ಲೀಸ್ಟ್ ಕಾಂಪೆನ್ಸೇಟಿವ್ ಆಗಿ ನಾವಿರಬೇಕು. ಅದು ನಮ್ಮ ಬಂದಾಗ ಅವ್ರಿಗೆ ಅದು ಮಿಸ್ಸಿಂಗು, ಆ ಒಂದು ಅಂದರೆ ಅವ್ರಿಗೂ ಗೊತ್ತಿರಲ್ಲ. ಹೊಸ ಮನೆ, ಹೊಸ ಜಾಗ, ಹೊಸ ಜನ ಅಡ್ಜಸ್ಟ್ ಮಾಡ್ಕೊಳ್ಳೋದು ಹೆಂಗೆ ಅಂತ ಅವ್ರಿಗೂ ಹೊಸದೆ. ಸೊ ಇದರಲ್ಲೆಲ್ಲ ಹೆಣ್ಣು ಪಾಪ ಕಷ್ಟದಲ್ಲಿ ಅದು ಒದ್ದಾಡ್ತಿರ್ತಾರೆ ಮೆಂಟಲಿ. ಸೊ ಆವಾಗ ಜೊತೆ ನಿಲ್ಬೇಕಾಗಿದ್ದು ಪ್ರತಿ ಗಂಡಿನ ಕರ್ತವ್ಯ. ಸೊ ಅದೇ ನನಗೆ ಅರ್ಥ ಆಗೋ ತನಕ ಕಷ್ಟ ಇತ್ತು, ಕಿತ್ತಾಡ್ತಾ ಇದ್ವಿ. ಅರ್ಥ ಆಗ್ತಿರ್ಲಿಲ್ವಲ್ಲ, ಏನು ಅಂತ ಗೊತ್ತಿಲ್ವಲ್ಲ, ಸಮಸ್ಯೆ ಏನು ಗೊತ್ತಾಗಿರ್ತಾರೆ, ಪರಿಹಾರ ಆವಾಗ ಸಿಕ್ಕಾಪಟ್ಟೆ ಕಿತ್ತಾಡ್ತಾ ಇದ್ವಿ. ಈಗ ಅಂದರೆ ಅದು ಅರ್ಥ ಆದಮೇಲಿಂದ ಲೈಫ್ ಈಸ್ ಸೋ ಬ್ಯೂಟಿಫುಲ್ ಆ್ಯಂಡ್ ಸೋ ಈಸಿ ಆ್ಯಕ್ಚುಲಿ. ಆ್ಯಂಡ್ ಶೀ ನೋಸ್ ವಾಟ್ ಐ ವಾಂಟ್. ನನಗೆ ಬೇಕಿದ್ದೆಲ್ಲ ಪ್ರೊವೈಡ್ ಮಾಡ್ತಾರೆ. ಆಲ್ರೆಡಿ ಇಲ್ಲಿ ಇಂಟರ್ವ್ಯೂಲಿ ಕೂತಿದ್ವಿ, ಬಾಕ್ಸ್ ಬಂದಿದೆ, ಮನೆಯಿಂದ ಪ್ರಿಪೇರ್ ಮಾಡಿ ಕಳಿಸಿರೋದು. ಆ್ಯಂಡ್ ಅಂದರೆ ಅಡುಗೆ ಮನೆ ಹೊಸದು ಆಕೆಗೆ, ಯಾವತ್ತು ಲೈಫಲ್ಲಿ ಅಡುಗೆ ಮನೆಗೆ ಹೋದವರಲ್ಲ. ಈಗ ಮದುವೆ ಆದಮೇಲಿಂದ ಶಿ ಈಸ್ ಟ್ರೈಯಿಂಗ್ ಹರ್ ಹ್ಯಾಂಡ್ಸ್ ಆನ್ ಕುಕಿಂಗ್. ಏನೇ ಮಾಡಿದ್ರು ಚೆನ್ನಾಗಿ ಮಾಡ್ತಾರೆ, ಕಡಿಮೆ ಡಿಶಸ್ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.